ನನಗಂತೂ ಬೇಬಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೀನೇನಾದರೂ ಅಂತ ಇವಳು ಏನಪ್ಪ ಇವಳು ಹಿಂಗಂತಾಳೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ನನಗಿನ್ನು ನಡೀತಾ ಇರೋಂಥ ಘಟನೆಗಳೆಲ್ಲ ನೋಡಿ ತುಂಬ ಖುಷಿ ಆಗ್ತೈತೆ. ಯಾಕಂದರೆ ನಮ್ಮ ಅತ್ತೆ ಮಗಳು ಮಗಳು ಅಂತ ತಲೆ ಮೇಲೆ ಇಟ್ಕೊಂಡಿತ್ತು. ಅಯ್ಯೋ ನಾವು ಅವಳ ಸಲುವಾಗಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದ್ದು. ಇವಾಗಂತೂ ಭಾಳ ಖುಷಿ ಆಯ್ತು ಅವಳು ಮಾಡ್ತಾ ಇರೋ ಕೆಲಸಕ್ಕೆ, ಆ ಅಮ್ಮ ಮಾಡಿದ್ದಕ್ಕೂ ಇವಳು ಸರಿ ಮಾಡ್ತಾ ಇರೋ ಕೆಲಸಕ್ಕೂ ಎಲ್ಲ ಇವಾಗ ಸರಿ ಆಗ್ತೈತೆ. ಈಗ ನಮ್ಮ ಅತ್ತೆ ಗೋಳಾಡ್ತಾ ಇದ್ದಂತೆ. ಅವರಮ್ಮ ಹಂಗಂತ ಹೇಳ್ತಾ ಇದ್ರು. ಯಾರೋ ರಘುವ್ರ ಅಮ್ಮ ಏನೋ ಹೋಗಿತ್ತಂತೆ, ಇವಾಗ ಅಳ್ತಾಳಮ್ಮ ನಾನು ಹೇಳಿದ್ರೆ ಅಂತೇಳಿ ಬಂದು ಅವಳ ಹತ್ರ ವಾಣಿ ಹತ್ರ ಹೇಳ್ತಾ ಇತ್ತು. ಅಳ್ತಿತ್ತಂತೆ ನಮ್ಮ ಅತ್ತೆ. ಆಗ್ಬೇಕು, ನಮ್ಮ ಅತ್ತೆಗೆ ಸರಿಯಾಗಿ ಆಗ್ಬೇಕು ಮತ್ತೆ. ನಮ್ಮ ಅಪ್ಪಯ್ರಿಗೆಲ್ಲ ನಾವು ಮೋಸ ಮಾಡಿ ತಗೊಂಡಿರೋ ಹೊಲ ಮನೆ ಎಲ್ಲನ ನಿಮ್ಮ ಅತ್ತೆ ಕೊಟ್ಟೋಗ್ಬೇಕು. ಇನ್ನೇನು ನಮ್ಮ ಅತ್ತೆ ಬೈಕಂತಾಳಿ ಬೇಬಿ ಅಂತ ಅನ್ಕೊಂಡ್ರು ಪರವಾಗಿಲ್ಲಮ್ಮ. ಅಂದರೆ ನಿಮ್ಮ ಅತ್ತೆ ಥರ ಹಂಗೆ ಆಡ್ದವ್ರನ್ನ ಯಾರನ್ನೂ ನೋಡಲಿಲ್ಲ. ನಮ್ಮ ಅಪ್ಪಯ್ರು ಏನು ಮಾಡಿದ್ರಮ್ಮ, ಅಯ್ಯೋ ಎಷ್ಟು ಒಳ್ಳೆಯವರು. ನಮ್ಮ ಅಪ್ಪ ಇರೋ ಹಂಗಿರೋದಕ್ಕೆ ಯಾವ ಹೊಲ ಮನೆ ಬೇಡ ಏನು ಬೇಡಪ್ಪ, ಹೆಂಗೋನೋ ನಮ್ಮ ಅಣ್ಣರು ಇಬ್ಬರು ಚೆನ್ನಾಗಿದ್ರೆ ಸಾಕಪ್ಪ ಅಂತೇಳಿ ಬಯಸ್ತಾರೆ ಎಲ್ಲನ. ಈ ಥರ ಯಾರು ಮಾಡಲ್ಲ. ಅವ್ರ ಥರ ಯಾರೂ ಇನ್ನೂವರೆಗೂ ಹಂಗೆ ನಡ್ಕೊಂಡಿರೋರನ್ನ ನಾನು ಯಾರನ್ನೂ ನೋಡಿಲ್ಲ ಗೊತ್ತಾ. ಅಷ್ಟು ಚೆನ್ನಾಗಿ ನಮ್ಮ ಅಪ್ಪ ಆಗಲಿ ನಮ್ಮ ಅಮ್ಮ ಆಗಲಿ ಎಲ್ಲರೂ ಎಷ್ಟು ಚೆನ್ನಾಗಿ ಇಷ್ಟಪಡ್ತಾ ಇದ್ದವ್ರಿಗೆ ಚೆನ್ನಾಗಿರೋ ಅಂಥ ಮನೇನ ಇವತ್ತು ಬಿಟ್ಟು ಅವರು ಎಂಥದ್ದು ಮಾಡ್ಕೊಂಡ್ರು. ಏನಂದ್ರೆ ನಮ್ಮ ಅತ್ತೆಗೆ ಬುದ್ಧಿ ಇಲ್ಲ ತಗ. ಅವನು ಏನು ಸುಮಾರಾದವನಲ್ಲ, ಅವಳು ಏನು ಸುಮಾರಾದವಳಲ್ಲ. ಆದರೆ ಏನೇ ಕಾರಣಕ್ಕೂ ಅವರಿಬ್ರು ಬಿಟ್ಟರೆ ಕೇಳಮ್ಮ, ಇವ್ರು ಎಷ್ಟೇ ಇದು ಮಾಡಿದ್ರು ಇವಳು ಆಣೆಗೂ ಆಗಬೇಕು, ನಮ್ಮ ಅತ್ತೆಗೂ ಆಗಬೇಕು. ಸರಿಯಾಗಿ ಆಗೈತೆ ತಗ. ನಮ್ಮ ಕಣ್ಮುಂದೆಲ್ಲನ ಎಲ್ರಿಗೂ ಸರಿಯಾಗಿ ಆಗ್ಬಿಟ್ಟೈತೆ. ಅವ್ರು ಅನುಭವಿಸೋದಕ್ಕೆ ಸರಿಯಾಗಿ ಆಗ್ಬಿಟ್ಟೈತೆ. ನನಗಂತೂ ನಿಜವಾಗ್ಲೂ ನೀನು ಏನನ್ನ ಅಂತ ಭಾಳ ಖುಷಿ ಆಗ್ಬಿಟ್ಟೈತೆ. ಅಲ್ಲಿ ಇಬ್ಬರು ಮಾತಾಡ್ತಿದ್ರಮ್ಮ ಅಲ್ಲಿ ನಿಂತ್ಕೊಂಡು ಕುರಿ ಶೆಡ್ಡಿನ ತಾಗೆ. ಆ ಶೆಡ್ ಅಂತ ಮಾಡ್ಯವ್ರೆ, ಆ ಕುರಿನೇ ಶೆಡ್ಡು ಏನೋ ಅವ್ರಿಗೆ ಶೆಡ್ಡು ಈ ಯಾರಿಗೆ ಗೊತ್ತಮ್ಮ. ನನಗಂತೂ ಭಾಳ ಖುಷಿ ಆಯಿತು. ನಮ್ಮ ಅತ್ತೆ ಅಂತೂ ನಮ್ಮ ಮಗಳು ಅಂತ ಏನು ತಲೆ ಮೇಲೆ ಇಟ್ಕೊಂಡಿತ್ತು. ಇನ್ಮೇಲೆ ಬಗ್ಗಿಸ್ಲಿ ಅವಳನ್ನ. ಇನ್ಮೇಲೆ ಅವಳನ್ನ ದಾರಿಗೆ ತಗೊಂಬ್ಲಿ ನೋಡ್ತೀನಿ ನಾನು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹೇಳ್ತಾರೆ. ಗಿಡ ಇದ್ದಾಗಾದ್ರೆ ನಾವು ಎತ್ಲ ಬೇಕಾತ್ಲ ಕಟ್ಟಿರೆ ಅತ್ಲ ಬಗ್ಗುತ್ತೆ. ಇವಾಗ ಮರವಾದಾಗ ನಾವು ಬಗ್ಸಕ್ಕೋದ್ರೆ ಬಗ್ಗುತ್ತೆ. ಅದನ್ನಾದ್ರೂ ನಮಗೆ ಮುಟ್ಟಕನ ಆದತ್ತೆ. ಇವಾಗ ಆಗಲ್ಲ ಬಿಡು ನಮ್ಮ ಅತ್ತೆಗಂತೂ. ನನಗಂತೂ ಗಿರ್ಜಂಬ್ಯಾಕ ಭಾಳ ಖುಷಿ ಆಯಿತು. ನೀವೇನಾದರೂ ಅಂದ್ಕೊಳ್ರಿ, ನನಗೆ ಭಾಳ ಖುಷಿ ಆಯಿತು. ಏನು ಅನ್ಕಮ್ಮಲ್ಲ ಹೇಳು. ಆಗ್ಲಲ್ಲ ನೀನು ಏನಾದರೂ ಅಂದ್ಕೊಳ್ರಿ ಅಂತೀಯ. ನಮ್ಮ ಅಪ್ಪಯ್ರಿಗೆ ಮೋಸ ಮಾಡಿದ್ದು, ನಮ್ಮ ಅಪ್ಪಯ್ರಿಗೆ ಅಂದಿದ್ದು, ಅಯ್ಯೋ ನಮ್ಮ ಅಪ್ಪಯ್ಯರ್ನ ಅಂದೈತೆ ಅಯ್ಯಮ್ಮ ನಮ್ಮ ಅತ್ತೆ ಅಂದರೆ ಉದ್ಧಾರ ಆಗಲ್ಲ ಬಿಡು. ಉದ್ಧಾರ ಆಗಲ್ಲ ಅಯ್ಯಮ್ಮ. ಅಯ್ಯೋ ನಮ್ಮ ಅಪ್ಪಯ್ಯರ ಎಷ್ಟು ಒಳ್ಳೆಯವರು ಅಂಥವ್ರು ನಂದವ್ರೆ ಅಂದಮೇಲೆ ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ. ನಮ್ಮ ಕಣ್ಣೆದ್ರಿಗೆ ಹೋಗ್ತಾರೆ. ಇವಾಗ ನೀವು ಬಂದಿರೋದೇ ಆ ಅಮ್ಮನಿಗೆ ಎಷ್ಟೊಂದು ಸ್ವಲ್ಪ ಚಿಂತೆ ಆಗೈತೆ ಬಂದಿಲ್ಲಿರೋದಕ್ಕೇನೆ. ಇನ್ನು ಮಗಳು ಹಂಗೆ ಮಾಡವಳೆ ಅಂದ್ಬಿಟ್ರೆ ಮುಗೀತು. ಇನ್ನು ಅಜ್ಜಿ ತಾತನ ಅವರು ಬೇರೆ ಹೋಗವ್ರಂತೆ, ಅವ್ರಿಗೂ ಗೊತ್ತಾಗಬೇಕು. ನಮ್ಮ ಅಪ್ಪ ಏನೋ ನಮ್ಮ ಅಮ್ಮಯ್ಯ ನಮ್ಮ ದೊಡ್ಡಮ್ಮ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ರು. ಅಜ್ಜಿ ತಾತನೂ ಬೇರೆ ಹೋದರು. ಎಲ್ಲ ಹೊಂದ್ಕೊಂಡು ಆಗ್ತಿರುತ್ತೆ ಹಿಂಗೆ ಮತ್ತೆ ಹೊಂದ್ಕೊಂಡು ಆಗ್ತಿರುತ್ತೆ. ತಡಿ ನೋಡ್ಮಂತೆ ಇವಾಗ. ಏನು ಅನ್ಕೊಬಿಟ್ಟವಳೆ ಅವಳು ಕವಿತಮ್ಮ. ನನ್ನ ಹತ್ರ ದುಡ್ಡು ಐತೆ, ಹೊಲ ಮನೆ ಐತೆ, ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂದ್ಲು. ಅಯ್ಯೋ ಅತಿ ಆಸೆ ಬೀಳಬಾರ್ದು. ಅತಿ ಆಸೆ ಬಿದ್ದರೆ ಹಂಗೆ ಆಗೋದು. ಆಸೆ ಇರಬೇಕು. ಅಲ್ಲೂ 50-60 ಎಕರೆನೇ ನನಗೆ ಮೋಸ ಮಾಡಿ ಅಲ್ಲೂ ತಗೊಂಡ್ಲು ಆಸ್ತಿನ. ಗಂಡನ ಮನೇಲಿ ಅಲ್ಲೂ ಬೇಜಾನ್ ಆಸ್ತಿ ತಗೊಂಡವಳು. ಅಲ್ಲೂ ಒಂದು 50-60 ಎಕರೆ ಆಸ್ತಿ ಐತಂತೆ. ಮೈದ್ನಂಗೆ ಮೋಸ ಮಾಡಿ ನಾವು ನೋಡ್ಕೊಂಡ್ವಿ. ಹಂಗೆ ನಾವು ದೊಡ್ಡವರು ಅಂತೇಳಿ ಮೈದ್ನಂಗೆ ಮೋಸ ಮಾಡಿ ಜಾಸ್ತಿನೇ ತಗೊಂಡ್ಲಂತ ಅಲ್ಲಿ ಗಂಡನ ಮನೆಗೆ. ಅಲ್ಲಿಂದ ಪಾತ್ರ ಸಾಮಾನು ಸಾಕೊಂಬಂದು ಇಲ್ಲಿ ಪಾತ್ರ ಸಾಮಾನು ಭಾಗ ತಗೊಂಡ್ಲು. ಯಪ್ಪ ಇಲ್ದಿದ್ರೆ ಬಿಡಪ್ಪ, ದೇವ್ರು ಕೊಟ್ಟಿಲ್ಲ ಏನು ಇಲ್ಲ ಬಿಡು. ಗಂಡನ ಮನೆಗೂ ಏನೂ ಇಲ್ಲ, ಕೊಡ್ರತ್ಲಾಗೆ ಏನೋ ಒಂದು 5 ಎಕರೆ ಹೊಲನ 2 ಎಕರೆ ಹೊಲ ಕೊಡ್ರಿ ಅಂತ ಅಂಬಾರೆ ಯಾರನ ಆಗಲಿ. ಈಗೆಲ್ಲ ಊರಾಗೆಲ್ಲ ಜನ ಏನಂತಾರೆ ಗೊತ್ತೇ, ಅಯ್ಯೋ ಕವಿತಮ್ಗೆ ನೇಟ ಆಸೆ ಅಮ್ಮ, ಮಸ್ತಾಗಿ ದೇವ್ರು ಅಲ್ಲೂ ಕೊಟ್ಟವನಂತೆ, ಇಲ್ಲೂ ಬಂದು ತಗೊಂಡು ಇಲ್ಲೇ ಇದ್ದಾಳೆ ಅಂತಾರೆ. ಅದು ಒಳ್ಳೇದಾಗಲ್ಲ, ಖಂಡಿತ ಒಳ್ಳೇದಾಗಲ್ಲ. ಅದಕ್ಕೆ ಮತ್ತು ನಿಮ್ಮ ಅಪ್ಪ ಹೊರ್ತ್ಕೊಂಡು ಕೊಟ್ಟಿದ್ದು ನಮ್ಮ ಅಣ್ಣರು ವೇದಣ್ಣರು. ಅವನು ಬಿಡತ್ತ ನಮಗೇನು ಅತಿಯಾಸೆ ಬಿಡಕ್ಕೆ ಹೋಗ್ಬಾರ್ದು, ತಗೊಂಬ್ಲೇಳು ಅಂತೇಳಿ ಕೊಟ್ಟು ಸುಮ್ಮನಾಗ್ಬಿಟ್ಟೆ. ಇವತ್ತು ನೋಡು ಅವ್ರಿಗೆ ಗೊತ್ತಾಗುತ್ತೆ ಯಾವುದೋ ಒಂದಕ್ಕೂ. ಸಹನ ಬೇರೆ ಬಂದ್ಲು. ಸಹನಿಗೂ ಹೇಳ್ಬೇಕು, ಬಾರೇ ಸಹನ, ಏನು ಎಲ್ಲರೂ ಇಷ್ಟೊಂದು ಖುಷಿಯಾಗಿದ್ರಲ್ಲ, ಏನು ವಿಷಯ? ಏನಿಲ್ಲ, ಆಗ ಅವಳು ಅಮೃತ ಸ್ಟೆಂಟ್ರಾಣಿ ಅಮೃತ ಭಾಳ ಸ್ಟೈಲ್ ಮಾಡೋಳಲ್ಲ. ಇವಾಗ ಏನಾಗೈತೆ ಗೊತ್ತಾ, ರಘು ಹಿಂದೆ ಬಿದ್ದುಬಿಟ್ಟವಳಂತೆ. ಆಗ ಅವ್ರ ಅಮ್ಮನಿಗೆಲ್ಲ ಗೊತ್ತಾಗಿ ಸ್ವಲ್ಪ ಗಲಾಟೆ ನಡೀತಾ ಐತೆ ಕಣೆ. ಭಾಳ ಒಂಥರ ನಮ್ಮ ಮುಂದೆ ಸ್ಟೈಲ್ ಮಾಡೋಳು. ಇವಾಗ ಮಾಡಲಿ ಬಂದು ಸ್ಟೈಲ್ ಅವಳು. ಭಾಳ ಒಂಥರ ಇವಾಗ ಕವಿತೆಗಂತಷ್ಟೇ ಅಮ್ಮನು ಭಾಳ ಇದಾಗ್ಬಿಟ್ಟೈತೆ. ಆಗಬೇಕು ನನ್ನಂತೂ ಎಂಟರ ಮನೆಯಾಗಿಂದಾನೆ ಹೆಣ್ಣು ತಗೊಂಬರೋದು ಅಂತ ನಮ್ಮ ಮಾಮಂಗೂ ನಮ್ಮ ಅತ್ತೆಗೂ ಪಾಪ. ನಮ್ಮ ಅತ್ತೆ ಎಷ್ಟು ಇಷ್ಟಪಟ್ಟು ನಾನು ಮದುವೆ ಮಾಡ್ಕೊಂಡೈತಿ. ಇವತ್ತು ನಮ್ಮ ಅತ್ತೆನೂ ನಮ್ಮ ಮಾಮ ಒಂದು ಮಾತು ಅಂದಿಲ್ಲ, ನನ್ನ ಗಂಡ ಆಗಲಿ ಒಂದು ಮಾತು ಅಂದಿಲ್ಲ.
ಈ ಅಮ್ಮ ಹೆಂಗೆ ಅಂಬೋದು ಅಂದ್ರೆ ನಿಜವಾಗ್ಲೂ ನನಗೆ ಹಂಗೆ ಮಾತಾಡೋದು ಗೊತ್ತೇ. ಅಯ್ಯೋ ಒಳ್ಳೆ ಮನೆಯಿಂದ ಹೆಣ್ಣು ತರಬೇಕಾಗಿತ್ತು, ನೀವು ಒಳ್ಳೆ ಮನೆಗೆ ಹೆಣ್ಣು ಕೊಟ್ಟಿಲ್ಲ, ಒಳ್ಳೆ ಮನೆಯಿಂದ ಹೆಣ್ಣು ತಂದಿಲ್ಲ ಅಂಬೋದು. ಬೇವಕ್ಕೂ ಒಳ್ಳೆ ಮನೆ ಕೊಟ್ಟಿಲ್ವಂತೆ, ನನ್ನ ಬಡವ್ರ ಮನೆಯಿಂದ ತಗೊಂಬಂದ್ರು ಅಂತ ಆ ಅಜ್ಜಿನೂ ಹಂಗೆ. ಆ ಕಮಲಜ್ಜಿ ಗೊತ್ತಾಗುತ್ತಾಗ ನಾನು ಎಷ್ಟೇ ಮಾತಾಡಿಸಿ ಒಂದು ಕಾಪಿ ಟೀ ಕೊಡಕ್ಕೆ ಹೋದ್ರೂ ಕುಡಿತಿರ್ಲಿಲ್ಲ ಆ ಅಜ್ಜಿಗೆ ಇವಾಗ ಸರಿಯಾಗಿ ಆಗಿರೋದು. ಎಲ್ಲ ನೆನೆಸ್ಕೊಂಡ್ರೆ ಎಲ್ಲರಿಗೂ ಖುಷಿನೋ ಖುಷಿ. ಎಲ್ಲ ಕಮಲಿಗಾಗಿರೋದು, ಕವಿತನ್ಗಾಗಿರೋದು ಎಲ್ಲ ನೆನೆಸ್ಕೊಂಡ್ರೆ ನಕ್ಕು ಸಾಕಾಗ್ತೈತೆ. ನಾವಂತ ಅವಾಗಿಂದ ನಗ್ತಾ ಇದೀವಿ ಮಾತಾಡ್ಕೊಂಡು. ಅವಳಂತೂ ಅಮೃತ ಏನೋ ಹಂಗೆ ಆ ಥರ ಈ ಥರ ನನ್ನ ಸ್ಟೈಲು ನನ್ನ ಸ್ಟ್ಯಾಂಡರ್ಡು ಅಂತ ಹೇಳೋಕೊಂಡು ಓಡಾಡಾಳು. ಈಗ ಎಂತ ನಿಂದೆ ಬಿದ್ದವಳು ನೋಡು. ನನ್ನ ಮಗಳು ನಂಗೆ ಸಾಕ್ತೆ ಹೆಂಗೆ ಬೆಳೆಸ್ತೆ ಅಂತ ಹೇಳಿದ್ ಇವಾಗ ಊರಾಗೆಲ್ಲ ಮರ್ಯಾದೆ ಹೋಗ್ತೈತೆ. ಮುಂದು ಊರಾಗೆಲ್ಲ ಇವಾಗ ಮರ್ಯಾದೆ ಕಳ್ಕೊಂಡು ಓಡಾಡಬೇಕು. ನನಗಂತೂ ಒಂದಿರೋ ಮಾತಿಗೆ ಮನ್ಸಿಗೆ ಭಾಳ ಬೇಜಾರಾಗೈತೆ ಕಣ ಆಂಟಿ, ಭಾಳ ಬೇಜಾರಾಗೈತೆ ಗಿಜ್ಜಿಮೆ ಆಂಟಿ. ಇನ್ನೇನಾದರೂ ಅಂದ್ಕೊಳ್ರಿ, ನನಗೆ ಎಷ್ಟು ಬೇಜಾರಾಗೈತೆ ಅಂದರೆ ಅವ್ರಿಗೆ ಅಷ್ಟು ನಾನು ಶಾಪನೂ ಹಾಕಿದ್ದೀನಿ. ನನ್ನ ಶಾಪನೇ ತಟ್ಟೈತೆ ಅನಿಸುತ್ತೆ ಆ ಕಮಲಜ್ಜಿಗೂ ಆ ಕವಿತಕ್ಕನಿಗೂ. ನಿಜವಾಗ್ಲೂ ಅವ್ರು ಬಂದರೆ ಹೆಂಗೆ ಮಾತಾಡೋರು ಗೊತ್ತಾ? ಬಡವ್ರ ಮನೆಯಿಂದ ತೊಗೊಂಬಂದಿದ್ರ ಎಣ್ಣ, ಬಡವ್ರ ಮನೆಯಿಂದ ತೊಗೊಂಬಂದಿದ್ರ, ಇಂಥ ಮನೆಯಾಗೆ ಅಚ್ಚಿ ಚಿಚಿ 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 ಇಂಥ ಮನೆಯಾಗೆ ಹೆಣ್ಣು ತೊಗೊಂಬಂದಿದ್ದೀರಾ ಅನ್ನೋರು. ಇವತ್ತು ನಮ್ಮ ಅಪ್ಪ ನಮ್ಮ ಅಮ್ಮ ಕೂಲಿ ಮಾಡ್ಕೊಂಡು ತಿಂದ್ರು ಇವತ್ತು ಅವ್ರು ಎಷ್ಟು ಚೆನ್ನಾಗಿ ಮಕ್ಳಿಗೆ ಸಾಕವ್ರು ಗೊತ್ತೇ, ಎಷ್ಟು ಗೌರವಾಗಿದ್ದೀವಿ ನಾವು. ಏನಂತ ತಿಳ್ಕೊಬಿಟ್ಟವ್ರು ಅವ್ರು. ಮೀಣಕಾಯಿ ಒಬ್ಳಂಗೆ ಮಾಡಿದ್ಲಲ್ಲ, ಅದಕ್ಕೆ ಇವಳು ಕಮಲಮ್ಮ ರೊಕ್ಕ ಹೆಂಗೆ ಮಾಡಿದ್ಲು ಅಂತ. ರೊಕ್ಕ ಹೆಂಗೆ ಮಾಡಿದ್ರೆ ತಂಗಿನೂ ಹಂಗೆ ಮಾಡ್ತಾಳೆ. ಅಯ್ಯೋ ತಗ. ಇವಾಗ ಅವ್ರಿಗೆ ಆದಾಗ ಅವ್ರು ಅನುಭವಿಸ್ದಾಗ ಅವ್ರಿಗೆ ಗೊತ್ತಾಗುತ್ತೆ. ಸುಮ್ಕಿರು. ಮೊದಲು ಯಾವ ಕಾಲದಾಗ ತೋರ್ಸೋದಂತೆ, ಇವಾಗ ಹಿಂದೇನೇನೆ. ನೋಡು ಕಮಲಮ್ಮ ಎಷ್ಟು ಇದನ್ನು ಮಾಡಿದ್ಲು ನಿನ್ನ ಮೇಲೆ. ಅಲ್ಲೇ ಕಾಪಿ ಕೊಟ್ಟರು ಕುಡಿತಿರ್ಲಿಲ್ಲ, ಎಷ್ಟು ಇದನ್ನು ಮಾಡೋದು. ಇಲ್ಲಿ ಕೊಡ್ರಿ ಅಂದ್ರೆ ಕೊಡ್ತಿರ್ಲಿಲ್ಲ, ಯಾರು ಕೊಡಾರಿಲ್ಲ ಕವಿತನ ಮನೆಯಾಗೆ. ಒಂದೆರಡು ದಿವಸ ಕಾಪಿ ತಾಂಬರ್ರಿ ನೀರು ತಾಂಬರ್ರಿ ಅಂತ ಹೇಳಿದ್ರು. ನಾನೊಂದೆರಡು ದಿವಸ ಕೊಟ್ಟೆ. ಆಮೇಲೆ ಇವ್ರಿಗೂ ಗೊತ್ತಾಗಬೇಕು ಇಲ್ಲಿದ್ದರೆ ಏನು ಬೆಲೆ, ನಮಗೆ ಎಲ್ಲಿರ್ಬೇಕು ಅಲ್ಲಿರ್ಬೇಕು ಅಂತೇಳಿ ಅವ್ರಿಗೂ ಗೊತ್ತಾಗಬೇಕು ಅಂತ ನಾನು ಕೊಡ್ತಾನೆ ಇರಲಿಲ್ಲ. ನೀರು ಕೇಳಿದ್ರೆ ಎದ್ದೋಗಿ ತಗೊಂಡೋಗಿ ಕುಡೀರಿ ಅಂತಿದ್ದೆ. ನಾನೇನೋ ತಾತನಿಗೂ ಮರ್ಯಾದೆ ಕೊಡ್ತಿರ್ಲಿಲ್ಲ. ಅಯ್ಯೋ ನಮ್ಮ ಹೇಪಗೆ ಮರ್ಯಾದೆ ಕೊಡಲ್ಲ ನೀನು, ಹಂಗೆ ಹಿಂಗೆ ಅಂತ ಮತ್ತೆ ಏನೇನೋ ಮಾತಾಡೋದು. ನಾನು ಇಲ್ಲ ನಾನು ಮಾತ್ರ ಯಾರಿಗೂ ಕೊಡಲ್ಲ. ನಾನು ಹೆಂಗಿರ್ಬೇಕೋ ನನಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಇರ್ತೀನಿ. ನನ್ನ ಕೈಲಂತೂ ಮಾಡೋಕ್ಕಾಗಲ್ಲ ಅಂತಲೇ ನಾನು ಯಾವುದೊಂದಾಗಲಿ ನಾನು ಸರಿಯಾಗಿ ಮಕ್ಕ ಕೊಡ್ದಂಗೆ ಹೇಳ್ತಿದ್ದೆ. ಯಾರ ತಲೆ ಕೆಡಿಸ್ಕೊಂತಿರ್ಲಿಲ್ಲ ನಾನು. ಸರಿಯಾಗಿ ಹೇಳ್ತಿದ್ದೆ. ಅವರಿಗೆ ನೀರನ್ನು ತಗೊಂಬಂದು ಕೊಡ್ತಿರ್ಲಿಲ್ಲ, ಏನೂ ಇಲ್ಲ. ನಾನು ಈಗ ನನಗೇನು ಬರೋದೇ ಇಲ್ಲ ಅನ್ನೋ ಥರ ಇರ್ತಿದ್ದೆ ನಾನು. ಆ ಥರ ನಡ್ಕೊಂಡು ಹಿಂಗೆ ಬಂದಿದ್ದು ನಾನು. ಇಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ ಇವ್ರ ಹತ್ರ ಎಲ್ಲ ಆಗೋದು. ಅವಳು ವಾಣಿ ಸುಮಾರದವಳಲ್ಲ ತಗ. ಅವಳು ನಮ್ಮ ವೀಣಕ್ಕ ಇಬ್ಬರು ಸೇರ್ಕೊಬಿಟ್ಟು ಭಾರಿ ಇದ್ದಾಳೆ. ಆಶಾಕ್ಕರ ಮನೆಗೆ ಹೋಗಿದ್ಲು ಅಂತ ಅಳ್ತಾ, ಆಶಾಕ್ಕ ಬಂದಿತ್ತು ಹಂಗಂತ ಹೇಳ್ತಾ ಇತ್ತು. ಅಳ್ತಾ ಬಂದಿದ್ಲು ನಮ್ಮ ಮನೆಗೆ. ನೋಡಿವಾಗ ಇವನು ಹಿಂಗೆ ಮಾಡ್ತಾ ಇದ್ದಾನೆ, ಹೆಂಗೆ ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಅಂತೇಳಿ ಹೇಳ್ಕೊಂಡು ಬಂದಿದ್ಲಂತೆ. ನಾವು ಅದಕ್ಕೆ ನಾವು ಯಾಕೆ ಹೇಳೋಕ್ಕಾಗಲ್ಲ, ನಿಮ್ಮ ಇಷ್ಟ, ನೀವು ಎಲ್ಲ ಗಂಡ ಹೆಂಡತಿ ಮಾಡ್ಕೊಂಡಿರೋ ಅಂಥದಕ್ಕೆ ನಾವೇನು ಹೇಳೋಕ್ಕಾಗಲ್ಲ ಅಂತ. ಏನಂದ್ರೆ ನಾನು ಅಮೃತನ ಮಾತಾಡ್ಸೋದು ಬಿಡಲ್ಲ ಅಂತ ಏನೋ ಹೇಳ್ತಾರಂತೆ ಅಂತ ಮಾತಾಡ್ತಾ ಇದ್ರು. ಎಲ್ಲ ನನಗೆ ಗೊತ್ತಾಯಿತು. ಆ ವೀಣಕ್ಕೊಬ್ಳು ಸೇರ್ಕೊಂಡವಳಲ್ಲ ನಮ್ಮ ಅಕ್ಕ, ಅವಳು ಹೊಂಟೆಗೆ ಹಂಗೆ ಮಾಡ್ಕೊಂಡು ಹೋಗ್ಬೇಕು ನಿಂತ್ಕೊಬಿಟ್ಲು. ಶೈಲಿ ಹಂಗನ ಡಯರ್ ಮನೆ ಸೆಟ್ ಆಗ್ಬಿಟ್ಲು. ನೋಡು ವೀಣ ಹೆಂಗೆ ಒಬ್ಬಳೆ ಮಾಡ್ಕೊಂಡು ಹೋಗ್ಬೇಕು ನಿಂತ್ಕೊಬಿಟ್ಲು. ಅವಳೊಬ್ಳು ಜೊತೆಯಾಗಿ ಅವಳು ಮಾಡಿ ಜೊತೆಗೆ ಎಲ್ಲರೂ ಜೊತೆಯಾಗಿ ಹಿಂಗೆ ಮಾಡ್ತಾರೆ ತಗ. ಸ್ವಲ್ಪ ದಿನ ತಡಿ, ಅವ್ರಿಗೆಲ್ಲರಿಗೂ ಸರಿಯಾಗಿ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ರಿಗೂ ಖುಷಿನೋ ಖುಷಿ. ಎಲ್ಲರೂ ಮಾತಾಡ್ಕೊಂಡು ನಗಾಡ್ತಾ ಇದ್ದೀವಿ ಅವಳಿಗೆ ಹಂಗಾಗಿರೋದಕ್ಕೆ. ಅಯ್ಯೋ ಅವಳು ಬೋಲ್ ಸ್ಟೈಲ್ ಮಾಡೋಳು, ನಾ ಸ್ಟೈಲ್ ಅನ್ನೋಳು. ಸ್ಟೈಲ್ ಹೋಗಿ ಇವಾಗ ಹೆಂಗೆ ಆಗೈತೆ ನೋಡ್ರಿ. ಎಂಥವ್ನು ಇಷ್ಟಪಟ್ಟೈತೆ ಇವಳು ಹಂಗೆ. ಯಪ್ಪ ಭಾರಿ ಅಳ್ಳಾಡು. ಕವಿತಾ ಮಗಳಿಗಂತೂ ತಲೆ ಮೇಲೆ ಇಟ್ಕೊಂಡಿದ್ಲು, ಇವಾಗ ಹೆಂಗಾಗೈತೆ. ಅದಕ್ಕೆ ಮತ್ತೆ ಯಾರನ್ನ ಎಷ್ಟ್ರಾಗಿ ಇಟ್ಕೋಬೇಕು. ಜಾಸ್ತಿ ಆದರೆ ಹಿಂಗೇನು ಬೇಕಾದ್ರೂ ಆಗುತ್ತೆ ಅಂತಾರಲ್ಲ ಆ ಥರ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.